ಪಟ್ಟಣದಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಶ್ರೀನಿವಾಸಪುರ ಶಾಖೆ ವತಿಯಿಂದ ಎಲ್ಡೂರು SFCSC 182 ಆ ವ್ಯಾಪ್ತಿಗೆ ಬರುವ ಎಲ್ಲ ಸಂಘಗಳ ಸದಸ್ಯರು ಹಾಗೂ ದಸ್ನೂರು ವ್ಯಾಪ್ತಿಗೆ ಬರುವ ಎಲ್ಲ ಸಂಘಗಳ ಸದಸ್ಯರು 107 ಅಡ್ಡಗಲ್ ವ್ಯಾಪ್ತಿಗೆ ಬರುವ ಎಲ್ಲ ಸಂಘಗಳ 33 ಸದಸ್ಯರು ಮತ್ತು ಮಣಿಗನಹಳ್ಳಿ ವ್ಯಾಪ್ತಿಗೆ ಬರುವ 54 ಸಂಘಗಳ ಸದಸ್ಯರು ಸುಮಾರು 20 ಕೋಟಿ ಶೂನ್ಯ ಬಡ್ಡಿ ದರದಲ್ಲಿ SHGಯಿಂದ ಸಾಲ ವಿತರಣೆ ಕಾರ್ಯಕ್ರಮ ಶಾಸಕರಾದ ರಮೇಶ್ ಕುಮಾರ್ ಅವರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ರು. ಈ ಸಂದರ್ಭದಲ್ಲಿ DCC ಬ್ಯಾಂಕ್ ನಿರ್ದೇಶಕರಾದ BV ವೆಂಕಟರೆಡ್ಡಿ ಮಾತನಾಡಿ ಎಲ್ಲ ಸಂಘಗಳ ಫಲಾನುಭವಿಗಳು ಸಾಲದ ಹಣ ತೆಗೆದುಕೊಂಡ್ರೆ ಸಮರ್ಪಕವಾಗಿ ಬ್ಯಾಂಕಿಗೆ ಮರುಪಾವತಿ ಮಾಡಬೇಕಾಗಿ ಈ ಸಂದರ್ಭದಲ್ಲಿ ಎಲ್ರಿಗೂ ತಿಳಿಸಿದರು. ಹಾಗೂ ಸಂಘದ ಎಲ್ಲ ಸದಸ್ಯರು ಪ್ರತಿ ವಾರಕ್ಕೆ ಒಂದು ಸಾರಿ ಬ್ಯಾಂಕಿಗೆ ಹಣ ಪಾವತಿಸಬೇಕಾಗಿ ವಿನಂತಿಸಿದರು. ಅನಿಲ್ ಕುಮಾರ್ MLC ಅವರು ಮಾತನಾಡಿ ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದಾರೆ. ನಂತರದಲ್ಲಿ ರಮೇಶ್ ಕುಮಾರ್ ಮಾಡಿರುವ ಸಾಲದ ವಿತರಣೆ ಕಾರ್ಯಕ್ರಮ ಎಲ್ಲ ರೈತ ಕುಟುಂಬದವರು ಹಾಗೂ ಬಡ ಕುಟುಂಬಗಳು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ಬಗ್ಗೆ ಸಾಲವನ್ನು ರೂಪಿಸಿ ಮತ್ತು ಎಲ್ಲ ಜನರು ನೆಮ್ಮದಿಯಿಂದ ಜೀವನ ಮಾಡಿದಾಗ ಇಂತಹ ಕಾರ್ಯಕ್ರಮ ಮಾಡಿರುವ ಶಾಸಕರ ಹೆಮ್ಮೆ ತರುವ ವಿಚಾರ ಎಂದು ಅನಿಲ್ ಕುಮಾರ್ ಅವರು ತಿಳಿಸಿದರು. ಎಲ್ಲೋ ಹೆಣ್ಣು ಮಕ್ಕಳು ಸ್ವಾಭಿಮಾನದಿಂದ ಬದುಕಬೇಕು ಎಂಬುದು ನಮ್ಮ ಆಸೆ ಹಾಗೂ ಎಲ್ಲ ಬ್ಯಾಂಕುಗಳ ರಚನೆ ನಡೆದಿದೆ ಎಂದ್ರೆ ಹೆಣ್ಣು ಮಕ್ಕಳ ಪಾತ್ರ ಬಹಳ ದೊಡ್ಡದು ಎಂಬುದಾಗಿ ತಿಳಿಸಿದರು. ಈಗ ನಮ್ಮೆಲ್ಲರ ಜಮೀನಿನಲ್ಲಿ ಕೆಲಸ ಮಾಡಲು ಬಂದ ಕೂಲಿ ಕಾರ್ಮಿಕರಿಗೆ ಹಣ ಕೊಡಬೇಕು. ಅದೇ ರೀತಿ ಶಾಸಕರಾದ ರಮೇಶ್ ಕುಮಾರ್ ನಿಮ್ಗೆಲ್ಲ ಮಾಡಿರೋ ಮೂಲಭೂತ ಸೌಕರ್ಯಗಳ ನೀರಿನ ವಿಚಾರ, ಸಂಘಗಳ ಸಾಲದ ವಿಚಾರ, ಶುದ್ಧ ನೀರು ಘಟಕಗಳ ವಿಚಾರ, ಎಲ್ಲ ಹೋಬಳಿಗಳಲ್ಲಿ ಸಬ್ ಕರೆಂಟ್ ವಿಚಾರ, ತಾಲೂಕು ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲಿ ಮನೆಗಳ ವಿಚಾರ, KC ವ್ಯಾಲಿ ನೀರ್ ವಿಚಾರ, ಇಷ್ಟೆಲ್ಲ ಕೆಲಸಗಳು ಮಾಡಿರುವ ನಮ್ಮ ಶಾಸಕರಿಗೆ ಈ ಸಾರಿ ನೀವೆಲ್ಲರೂ ಗೆಲ್ಲಿಸಬೇಕು ಎಂಬುದಾಗಿ MLC ಅನಿಲ್ ಕುಮಾರ್ ಅವರು ತಿಳುವಳಿಕೆ ನೀಡಿದರು. ಶಾಸಕರು ಮಾತನಾಡಿ ಸಂಘ ಎಂದ್ರೆ ಒಗ್ಗಟ್ಟಾಗಿದ್ದು ಕೆಲಸ ಮಾಡೋ ಉದ್ದೇಶ. ಹೆಣ್ಣು ಎಂದ್ರೆ ಒಂದು ಕುಟುಂಬಕ್ಕೆ ಆಸ್ತಿ ಭಾರ ಇದ್ದ ಹಾಗೆ. ಒಂದು ಹೆಣ್ಣು ಓದಿದ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತದೆ. ಹಾಗೂ ಒಂದು ಸಂಘ ಮುರಿದು ಹೋದ್ರೆ ಒಂದು ಸಂಘದಲ್ಲಿರುವ 10 ಕುಟುಂಬಗಳು ನಾಶವಾಗುತ್ತವೆ. ಅದರಿಂದ ಸಂಘವನ್ನು ತಾಯಿ ಸಮಾನವಾಗಿ ನೋಡಿಕೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಸಂಘಗಳೆಲ್ಲ ಸದಸ್ಯರಿಗೂ ಶೂನ್ಯ ಬಡ್ಡಿ ದರದಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ಕೊಡುವುದಾಗಿ ಆಶ್ವಾಸನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಶಾಸಕರಾದ ರಮೇಶ್ ಕುಮಾರ್ ಹಾಗೂ MLC ಅನಿಲ್ ಕುಮಾರ್, ಫೀಲ್ಡ್ ಬ್ಯಾಂಕ್ ಅಧ್ಯಕ್ಷರಾದ ಅಶೋಕ್, DCC ಬ್ಯಾಂಕ್ ನಿರ್ದೇಶಕರಾದ BV ವೆಂಕಟರೆಡ್ಡಿ, ಸಾಗುತ್ತೂರು ಸುಧಾಕರ್, ಹಾಲಂಬಿ, ಗಿರಿ ಅಯ್ಯಪ್ಪ, ಅಕ್ಬರ್ ಶರೀಫ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂಜಯ್ ರೆಡ್ಡಿ, ಯುವ ಮುಖಂಡ ಶ್ರೀನಾಥ್, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರವಿಕುಮಾರ್, ಸುರೇಶ್, ಮುನಿ ವೆಂಕಟರೆಡ್ಡಿ, ನಂಬಿಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಬ್ಬಲಕ್ಷ್ಮಮ್ಮ ಹಾಗೂ ಎಲ್ಲ ಕಾರ್ಯಕರ್ತರು ಉಪಸ್ಥಿತರಿದ್ದರು. చాలా మంది మీరేమనుకున్నారు, అంబేద్కర్ అంటే షెడ్యూల్ కాస్ట్ మాత్రం సంబంధించింది. తప్పు. అవకాశాన్ని చెప్పి ముగించేస్తారు. ఆయన ఈ దేశానికి కానూన్ మంత్రిగా ఉన్నాడు. వాళ్ళు కానూన్ దేవాలని చెప్తారు. ఏమని చెప్పిందంటే భారతదేశం మొత్తం యావత్తు ఆడబిడ్డలు ఉన్నారో వాళ్లకు తండ్రి ఆస్తిలో హక్కు ఇవ్వాలని అని చెప్తారు. వాళ్ళు చెప్పింది కరెక్టా తప్ప? మాట్లాడలే. ఆడబిడ్డలు కూడా మగబిడ్డలు ఉంటే తండ్రి ఆస్తిలో పిత్రార్జితంలో హక్కు ఉండాలని చెప్పారు. ఆయన ఒకటి షెడ్యూల్ కాస్ట్ చెప్పా, దేశం అందరికీ చెప్పారు. ఆయన షెడ్యూల్ కాస్ట్ మాత్రం లీడరా, మనందరికీ లీడరా? మాట్లాడరా? ఒప్పుకోదు మీ మనస్సు. మీకు ఆస్తి అని చెప్పాడు మా నాయకుడు కదా, మాట్లాడదు. మీకు దానికి మించింది మీకు చెప్తా, కరుణా జన్మపై కాస్త చెప్తా. ఒక మగవాడు ಅವತ್ತಿನ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರಲ್ಲಿ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಏನು ಶ್ರೀಶಕ್ತಿ ಸೊಸೈಟಿಯಿಂದ ಸಾಲವನ್ನು ತೆಗೆದುಕೊಳ್ತಾ ಇದ್ದಾರೆ. ಅವೆಲ್ಲರೂ ಕೂಡ ರೈತಾಪಿ ವರ್ಗದಿಂದ ಬಂದಂತವರು, ಗ್ರಾಮೀಣ ಭಾಗದ ಹಿನ್ನೆಲೆಯಿಂದ ಬಂದಂತವರು. ಅವರು ತೆಗೆದುಕೊಳ್ತಕ್ಕಂಥ ಸಾಲವನ್ನ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾರೆ, ಹೈನುಗಾರಿಕೆಗೆ ತೊಡಗಿಸ್ಕೊಳ್ತಾರೆ, ಕುರಿ ಸಾಕಾಣಿಕೆಗೆ ತೊಡಗಿಸ್ಕೊಳ್ತಾರೆ. ಹಂಗಾಗಿ ರೈತರಿಗೆ ಕೃಷಿ ಸಾಲ, ಬಡ್ಡಿ ರಹಿತ ಸಾಲವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ರೈತ ಹೆಣ್ಣು ಮಕ್ಕಳಿಗೆ ಇವತ್ತು 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡೋದ್ರಿಂದ ಇವತ್ತು ಶ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆ ಇಡೀ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ
ಇದೆ, ಅವಕಾಶ ಇದೆ. ಆದ್ರೆ 5 ಲಕ್ಷಕ್ಕೆ ಬಡ್ಡಿ ಕಟ್ಟಂಗಿಲ್ಲ. ಇನ್ನು ಉಳಿದ 5 ಲಕ್ಷಕ್ಕೆ 4% ಬಡ್ಡಿ ಕಟ್ಟಬೇಕು. ಆದ್ರೆ ರಮೇಶ್ ಕುಮಾರ್ ಅವರ ಆಸೆ ಏನಿದೆ ಅಂದ್ರೆ 5 ಲಕ್ಷಕ್ಕೂ ಕೂಡ ನಮ್ಮ ಹೆಣ್ಮಕ್ಳು ಬಡ್ಡಿ ಕಟ್ಟಬಾರದು ಮುಂದಿನ ದಿವಸಗಳಲ್ಲಿ. ಇವತ್ತೇನು ನಮ್ಮ ಹೆಣ್ಮಕ್ಳಿಗೆ ಡಿಸಿಸಿ ಬ್ಯಾಂಕ್ ಮೊದಲನೇ ಬಾರಿಗೆ 3 ಲಕ್ಷ ಕೊಡ್ತಿದ್ವಿ ಮತ್ತು 2ನೇ ಬಾರಿ ಸಾಲ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ 5 ಲಕ್ಷ ಕೊಡ್ತಾ ಇದ್ದೀವಿ. ಮುಂದಿನ ದಿವಸಗಳಲ್ಲಿ ನಮ್ಮೆಲ್ಲ ಹೆಣ್ಮಕ್ಳಿಗೂ ಕೂಡ ಪ್ರತಿ ಸಂಘಕ್ಕೂ ಕೂಡ 10 ಲಕ್ಷ ಸಾಲವನ್ನು ಕೊಡಬೇಕು. ಅಂದ್ರೆ ವೈಯಕ್ತಿಕವಾಗಿ ಒಬ್ಬೊಬ್ಬ ಹೆಣ್ಮಕ್ಳಿಗೆ 1 ಲಕ್ಷ ಸಾಲವನ್ನು ಕೊಡಬೇಕು. ಆ 1 ಲಕ್ಷಕ್ಕೂ ಕೂಡ 10 ಲಕ್ಷಕ್ಕೂ ಕೂಡ ಬಡ್ಡಿ ರಹಿತ ಸಾಲವನ್ನು ಕೊಡಬೇಕು ಅಂತಕ್ಕಂಥ ಆಲೋಚನೆಯಿಂದ ರಮೇಶ್ ಇಟ್ಕೊಂಡಿದ್ದಾರೆ. ಅಲ್ವಾ ತೆಗಿತೀನಿ ಹೋಗ್ರಲ್ಲೇ ಪೂರ್ಣಮ್ಮ ಹೋಗಮ್ಮ